ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ದುರಂತದ ಬೆನ್ನಿಗೆ ಸದ್ಯ ಮಾನವ ಹಕ್ಕುಗಳ ಆಯೋಗ ಶಿಫಾರಸು ವರದಿಯನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೃತರಿಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸುವುದಕ್ಕೆ ಮಾನವ ಹಕ್ಕುಗಳ ಆಯೋಗ ಶಿಫಾರಸು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ 11 ಮಂದಿಯ ಸಾವಾಗಿದೆ. ಸರ್ಕಾರ 10 ಲಕ್ಷ ಪರಿಹಾರ ಘೋಷಿಸಿದೆ, ಆದರೆ ಇದು ಸಾಲದು. ಇದನ್ನು 20 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಶಿಫಾರಸು ಮಾಡೋದಕ್ಕೆ ಮುಂದಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಶಿಫಾರಸ್ನಲ್ಲಿ ಬೇರೆ ಏನಿದೆ? ಪರಿಹಾರದ ಮೊತ್ತ ಹೆಚ್ಚಿಸೋದು ಬಿಟ್ರೆ? ರಕ್ಷತ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಕರಣಕ್ಕೆ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗಿರುವಂತದ್ದು. ನಿನ್ನೆ ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ಹಾಗೂ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡೋದು. ನಂತರ ಬೆಂಗಳೂರಿನ ವೈದೇಹಿ ಹಾಗೂ ಬೋರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡೋದು. ಪ್ರಕರಣದ ತನಿಖಾಧಿಕಾರಿಗಳಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಾಗೂ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೃತಪಟ್ಟಂತವರ ಕುಟುಂಬಸ್ಥರು ಕೊಟ್ಟಂತ ದೂರು ಜೊತೆಗೆ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಬೇರೆ ಬೇರೆ ಖಾಸಗಿ ದೂರು, ಒಟ್ಟಾರೆಯಾಗಿ ಇಡೀ ಪ್ರಕರಣದ ವರದಿಯನ್ನ ಪಡ್ಕೊಂಡಿದ್ದಾರೆ, ಹೇಳಿಕೆಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಸರ್ಕಾರಕ್ಕೆ ಶಿಫಾರಸು ವರದಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಶ್ಯಾಮ್ ಭಟ್ ಅವರ ನೇತೃತ್ವದಲ್ಲಿ 1 ವಾರ 10 ದಿನಗಳ ಒಳಗಾಗಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ವರದಿಯನ್ನ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಮಾನವ ಹಕ್ಕುಗಳ ಆಯೋಗದ ಶಿಫಾರಸಿನ ವರದಿಯಲ್ಲಿ ಈಗ ಆಲ್ರೆಡಿ ಸರ್ಕಾರದಿಂದ ಮೃತಪಟ್ಟಂತವ್ರಿಗೆ 10 ಲಕ್ಷ ಹಣವನ್ನ ಪರಿಹಾರವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಅದರ ಬದಲಾಗಿ ಅದರ ಪರಿಹಾರದ ಮೊತ್ತವನ್ನ ಹೆಚ್ಚಿಸಬೇಕು, ಅದನ್ನ 20 ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತೇಳಿ ಏನು ಮಾನವ ಹಕ್ಕುಗಳ ಆಯೋಗದ ತಂಡ ಇದೆ ಅವ್ರು ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಮೃತಪಟ್ಟಂತವರು ಎಲ್ಲರೂ ಕೂಡ 19 ರಿಂದ 30 ವರ್ಷದ ಒಳಗಿನವರು. ಅದರಲ್ಲಿ ಹಲವು ಜನರ ಅವ್ರ ಮೇಲೆನೆ ಇಡೀ ಕುಟುಂಬ ಡಿಪೆಂಡ್ ಆಗಿತ್ತು. ಜೊತೆಗೆ ಕೆಲವರು ಮೃತಪಟ್ಟಂತವರ ಪೈಕಿ ಕೆಲವರು ತಮ್ಮ ಪೋಷಕರಿಗೆ ಒಬ್ಬರೇ ಮಕ್ಕಳಾಗಿರ್ತಾರೆ. ಹೀಗಾಗಿ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 11 ಜನ ಅಮಾಯಕರ ಜೀವ ಬಲಿಯಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಶಿಫಾರಸಿನ ವರದಿ ಕೊಡಲಿಕ್ಕೆ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.